ಆತ್ಮೀಯ ವೀಕ್ಷಕರೇ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋ ಇದೆ. ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ಹಾಗೂ ಜಿಪಿಟಿ ಶಿಕ್ಷಕರಿಂದ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ನಾವು ನೋಡ್ತಾ ಹೋಗೋಣ. ಬನ್ನಿ. ತಾವು ಇಲ್ಲಿ ಗಮನಿಸಬಹುದು, ಈ ಒಂದು ಅಧಿಸೂಚನೆ ಇವತ್ತು ಹೊರಡಿಸಿರತಕ್ಕಂಥದ್ದು, ಅಂದರೆ 8/4/2025. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಯಾಕಪ್ಪ ಅಂತಂದರೆ ನಾವು ಒಂದು ವಿಡಿಯೋಗಳು ಮಾಡುವ ಲೇಟೆಸ್ಟ್ ನೋಟಿಫಿಕೇಶನ್ ತಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ. ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟಾರೆ ಮಂಜೂರಾದ ಜಿಪಿಟಿ ಹುದ್ದೆಗಳು 12,609. ಆದರೆ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರ ಸಂಖ್ಯೆ 6,900. ಕಲ್ಯಾಣ ಕರ್ನಾಟಕದಲ್ಲಿ PST ಶಿಕ್ಷಕರಿಗೆ ಮಂಜೂರಾದ ಹುದ್ದೆಗಳು 27,000. ಇದರಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು 18,400. ಅದೇ ರೀತಿಯಾಗಿ ನಾವು ಲೋಕಲ್ ಕೇಡರ್ ಮತ್ತು ರೆಸಿಡ್ಯೂಯಲ್ ಕೇಡರನ್ನು ಕೂಡ ಇಲ್ಲಿ ನೋಡಬಹುದು. ಕಲ್ಯಾಣ ಕರ್ನಾಟಕದಲ್ಲಿ ಪ್ರೌಢಶಾಲಾ ಶಿಕ್ಷಕರ ವೃಂದದಲ್ಲಿ ಒಟ್ಟು 2,256 ಲೋಕಲ್ ಕೇಡರ್ ಮತ್ತು 622 ರೆಸಿಡ್ಯೂಯಲ್ ಕೇಡರ್ ಖಾಲಿ ಇರುತ್ತೆ. ಈ ಖಾಲಿ ಹುದ್ದೆಗಳನ್ನು ನಾವು ಮೊದಲಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಂತೆ 60, 90, 4, 2, 2 ಅನುಪಾತದಲ್ಲಿ ತುಂಬಲಾಗುತ್ತೆ. ಸೊ ಇದರ ಪ್ರಕಾರ ನೋಡೋದಾದರೆ 1,354 ಜಿಪಿಟಿ, 677 ರೆಸಿಡ್ಯೂಯಲ್ ಕೇಡರ್ ಅಭ್ಯರ್ಥಿಗಳು, ಇನ್ನುಳಿದಂತೆ ಸ್ಪೆಷಲ್ ಟೀಚರ್ಸ್ ಏನಾಗುತ್ತೆ 225 ಹುದ್ದೆಗಳು ತುಂಬಲಾಗುತ್ತೆ. ಆದರೆ ಈ ಖಾಲಿ ಹುದ್ದೆಗಳಲ್ಲಿ 622 ಏನಿದಾವೆಪ್ಪ ಅಂತಂದರೆ RPC, ಹಾಗೂ ಇದರಲ್ಲಿ PST ಶಿಕ್ಷಕರ ಹುದ್ದೆಗಳು 374 ಹಾಗೂ GPT ಶಿಕ್ಷಕರು 176 ಹುದ್ದೆಗಳಿದ್ದಾವೆ. ಈ RPCನಲ್ಲಿನೇ GPT ಮತ್ತು PSTನಾಗಿ ಡಿವೈಡ್ ಮಾಡಲಾಗಿದೆ. ಉಳಿದ 62 ಹುದ್ದೆಗಳೇನಾಗುತ್ತಪ್ಪ ಅಂತಂದರೆ ಸ್ಪೆಷಲ್ ಟೀಚರ್ಸ್ ಇರ್ತಾರೆ. ಈ ಒಂದು ಮುಂದುವರೆದು ಬಡ್ತಿ ನೀಡಿ ಕೌನ್ಸಿಲಿಂಗ್ ಸಂದರ್ಭದಲ್ಲಿ C ವಲಯ ತುಂಬಿದ ನಂತರವೇ ನಿಯಮಾನುಸಾರ ಕ್ರಮೇಣವಾಗಿ B ಹಾಗೂ A ವಲಯದ ಹುದ್ದೆಗಳನ್ನು ತುಂಬುವುದು ಎಂದು ತಿಳಿಸಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಡೇಟ್ಸ್ ಕೂಡ ಕೊಟ್ಟಿದ್ದಾರೆ, ತಾವಿಲ್ಲಿ ಗಮನಿಸಬಹುದು. ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸೋದಕ್ಕೆ ಧನ್ಯವಾದಗಳು.